ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಟ್ರೇಡ್ ಡೆಸ್ಕ್. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಈಗ ಜನರೇಟ್ ಆದಂಥ ಮಾರ್ಕೆಟ್ ಆಪರೇಟರ್ ಲೆವೆಲ್ಸು. ಸೊ ನಿಫ್ಟಿ ಈಗ ನಿಮ್ಮ ಕಣ್ಣು ಮುಂದೆ ಇಮಿಡಿಯೇಟ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಜನರೇಟ್ ಆಗಿದೆ. ಸೊ ಈಗ ನೀವು ನೋಡ್ತಿರ್ಬೋದು, ಇದು ಏನಿದೆ ಮಾರ್ಕೆಟಲ್ಲಿ 23,942 ಏನಾದರೂ ಬ್ರೇಕ್ ಆಯ್ತಾ ಇದ್ರೆ ಬೈ ಸೈಡ್ಗೆ ಟ್ರೆಂಡ್ ತಗೊಳುತ್ತೆ. ಸೊ ಆ ಕಡೆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಅಕಸ್ಮಾತ್ ಡೌನ್ ಸೈಡ್ಗೆ ಏನಾದರೂ ಮೂವ್ ಆಗೋದಾದ್ರೆ 23,818 ಇದ್ರ ಕೆಳಗೆ ಕಂಟಿನ್ಯೂ ಆಯಿತು ಅಂದರೆ 100% ಸೆಲ್ ಟ್ರೆಂಡ್ ಇವತ್ತು ಕಂಟಿನ್ಯೂ ಆಗುತ್ತೆ. ಅದರಿಂದ ಕೆಳಗೆ ಲೆವೆಲ್ಸ್ ಏನಿದೆ ಅದನ್ನು ನೋಡ್ತಾ ಟ್ರೇಡ್ ಮಾಡಿ. ಸೊ ನೀವು ಅಲರ್ಟ್ ಆಗಬೇಕಿರೋದು 23,818ಇಂದ 23,942 ಇದರಲ್ಲಿ ಯಾವ ಕಡೆಗೆ ಬ್ರೇಕ್ ಆಗುತ್ತೆ ಅನ್ನೋದು ಫಸ್ಟ್ ಇಂಪಾರ್ಟೆಂಟು. ಸೊ ಅದಾದಮೇಲೆ ಯಾವ ಕಡೆ ಬ್ರೇಕ್ ಆದರೆ ಆ ಕಡೆ ಡೈಲಿವರೆಗೂ ಎಕ್ಸ್ಪೆಕ್ಟ್ ಮಾಡಿ. ಸೊ ಇದು ನಿಫ್ಟಿ ಆಯಿತು. ಸೊ ನಿಫ್ಟಿ ಆದಮೇಲೆ ಬ್ಯಾಂಕ್ ನಿಫ್ಟಿಗೆ ಹೋಗೋಣ. ಸೊ ಬ್ಯಾಂಕ್ ನಿಫ್ಟಿ ಓಕೆ, ಬ್ಯಾಂಕ್ ನಿಫ್ಟಿ ಬಂದು ಇನ್ನೂ ಸ್ಟ್ರಗಲ್ ಮಾಡ್ತಾ ಇದೆ. ಇದರದ್ದು ಲೆವೆಲ್ಸ್ ನೀವು ನೋಡ್ತಾ ಇರ್ಬೋದು. ಸೊ ಬೈ ಸೈಡ್ಗೆ ಬಂದು 55,185 ಆ್ಯಂಡ್ ಸೆಲ್ ಸೈಡ್ಗೆ ಬಂದು 54,800 ಸೆಲ್ ಸೈಡ್ಗೆ. ಸೊ 55,185ನ ಬ್ರೇಕ್ ಆದರೆ ಬೈ ಸೈಡ್ಗೆ ಕಂಟಿನ್ಯೂ ಆಗುತ್ತೆ. 54,800ನ ಬ್ರೇಕ್ ಆಯ್ತು ಅಂದರೆ ಸೆಲ್ ಸೈಡ್ಗೆ ಕಂಟಿನ್ಯೂ ಆಗುತ್ತೆ. ಸೊ ಇದು ಫಸ್ಟ್ ಟ್ರೆಂಡ್ ಟೇಕಿಂಗ್ ಲೆವೆಲ್ಸು. ಅದಾದಮೇಲೆ ಡೈಲಿ, ಆಮೇಲೆ ಎಕ್ಸ್ಟ್ರೀಮು, ಆಮೇಲೆ ಪೀಕ್ ಆ್ಯಂಡ್ ಔಟ್ ಮೋಸ್ಟ್ನ ಎಕ್ಸ್ಪೆಕ್ಟ್ ಮಾಡಿ. ಸೊ ಇದಾದಮೇಲೆ ನಿಮಗೆ ಬ್ಯಾಂಕ್ ನಿಫ್ಟಿ ಮುಗೀತು. ಸೊ ಮಿಡ್ ಕ್ಯಾಪ್ ನಿಫ್ಟಿ ಚೆಕ್ ಮಾಡೋಣ. ಸೊ ಮಿಡ್ ಕ್ಯಾಪ್ ನಿಫ್ಟಿ ನೀವು ನೋಡ್ತಿರ್ಬೋದು, ಕ್ಲಿಯರಾಗಿ ಬೈ ಸೈಡ್ಗೆ ಸ್ವಲ್ಪ ಫುಲ್ ಮಾಡ್ತಾ ಇದೆ. ಸೊ ಅದು ನೆನ್ನೆ ಫುಲ್ ಸೈಡ್ ವೇಸಲ್ಲೇ ಇತ್ತು ಎಲ್ಲ ಮಾರ್ಕೆಟ್ಗಳು. ಸೊ ಇವತ್ತು ನೋಡೋಣ ಯಾವ ಕಡೆಗೆ ಮೂಮೆಂಟ್ ಕೊಡುತ್ತೆ. ಸೊ ಇದರಲ್ಲಿ ಬಂದುಬಿಟ್ಟು ನೀವು ಮೇಲೆ ಬಂದುಬಿಟ್ಟು ಟ್ರೆಂಡ್ ತೊಗೊಳ್ಬೇಕು ಅಂದರೆ 14,755. ಸೊ ಅದನ್ನು ಬ್ರೇಕ್ ಆದರೆ ಬೈ ಸೈಡ್ ಕಂಟಿನ್ಯೂ ಆಗುತ್ತೆ. ಅಕಸ್ಮಾತ್ 14,653 ಏನಾದ್ರು ಡೌನ್ ಸೈಡ್ಗೆ ಬ್ರೇಕ್ ಆದರೆ ಡೌನ್ ಸೈಡ್ಗೆ ಮೂವ್ ಆಗುತ್ತೆ. ಇದರ ಮಧ್ಯದಲ್ಲಿರೋ ಝೋನ್ ಬಂದುಬಿಟ್ಟು ನಿಮಗೆ ಸ್ವಿಂಗ್ ಆಗ್ತಾ ಇರುತ್ತೆ. ಸೊ ಯಾವ್ದಾದ್ರು ಒಂದು ಝೋನಲ್ಲಿ ಬೈ ಸೈಡ್ ಝೋನಲ್ಲಿ ಇದ್ದರೆ ಬೈ ಸೈಡಿಂದ ಟ್ರೆಂಡ್ ಟೇಕಿಂಗ್ ಝೋನ್ವರೆಗೂ, ಸೆಲ್ ಸೈಡ್ ಝೋನ್ಗೆ ಬಂದರೆ ಸೆಲ್ ಸೈಡಿಂದ ಟ್ರೆಂಡ್ ಟೇಕಿಂಗ್ ಝೋನ್ವರೆಗೂ. ಸೊ ಇದಾದಮೇಲೆ ನಿಮಗೆ ಗಿಫ್ಟ್ ನಿಫ್ಟಿ ಚೆಕ್ ಮಾಡೋಣ. ಸೊ ಇದು ಗಿಫ್ಟ್ ನಿಫ್ಟಿ ಚಾರ್ಟು. ಸೊ ಈಗ ನೀವು ನೋಡ್ತಿರ್ಬೋದು, ಇದು ಕ್ಲಿಯರಾಗಿ ಯಾವ ಕಡೆಯೂ ಇನ್ನೂ ಟ್ರೆಂಡ್ ತೊಗೊಂಡಿಲ್ಲ. ಸೊ ಎಲ್ಲವರಲ್ಲೂ ಸ್ಟ್ರಗಲ್ ಆಗ್ತಾ ಇದೆ, ಯಾವ ಕಡೆಯೂ ಕ್ಲಿಯರ್ ಕಟ್ ಡೈರೆಕ್ಷನ್ ಇಲ್ಲ. ಸೊ ಗಿಫ್ಟ್ ನಿಫ್ಟಿಯಲ್ಲಿ ಏನಾದರೂ 23,973ನ ಬ್ರೇಕ್ ಆಯ್ತು ಅಂದರೆ ಬೈ ಸೈಡ್ಗೆ ಕಂಟಿನ್ಯೂ ಆಗುತ್ತೆ. ಅಕಸ್ಮಾತ್ 23,849ನ ಬ್ರೇಕ್ ಆಯ್ತು ಅಂದರೆ ಡೌನ್ ಸೈಡ್ಗೆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಸೊ ಈ ಲೆವೆಲ್ಸ್ನ ಇಟ್ಕೊಂಡು ಟ್ರೇಡ್ ಮಾಡಿ. ಅಕಸ್ಮಾತ್ ಬೈ ಟ್ರೆಂಡ್ಗಳು ಯಾವ ಕಡೆ ತೊಗೊಂಡ್ರೆ ಆ ಕಡೆ ಡೈಲಿ ಏನು ಲೆವೆಲ್ಸ್ ಇರುತ್ತೆ ಆ ಲೆವೆಲ್ನ ಡೈಲಿಯಲ್ಲಿ ನಾನು ವ್ಯಾಲ್ಯೂಸ್ ಎಲ್ಲದನ್ನು ಹೇಳಿದ್ರೆ ಲೇಟ್ ಆಗುತ್ತೆ. ಸೊ ಆ ವ್ಯಾಲ್ಯೂಸ್ನ ಚೆಕ್ ಮಾಡ್ಕೊಳ್ಳಿ, ಆ ವ್ಯಾಲ್ಯೂ ಅವ್ರಿಗೆ ವೆಯ್ಟ್ ಮಾಡಿ. ಸೊ ಅದೇ ಥರ ನಿಮಗೆ ಒಂದ್ಸರಿ ಡೈಲಿನ ಬ್ರೇಕ್ ಆಯ್ತಂದರೆ ನೆಕ್ಸ್ಟ್ ಎಕ್ಸ್ಟ್ರೀಮಿಂದ ಪೀಕು ಆ್ಯಂಡ್ ಔಟ್ ಮೋಸ್ಟ್ ಥರ ಆ ವ್ಯಾಲ್ಯೂಸ್ ಎಲ್ಲೆಲ್ಲಿರುತ್ತೋ ಆ ಎಲ್ಲ ವ್ಯಾಲ್ಯೂಸ್ ಹತ್ರ ರೀಟ್ರೇಸ್ ಆಗ್ತಾ ಬ್ರೇಕ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ನಮ್ಮ ಆಪ್ರೇಟರ್ ಲೆವೆಲ್ಸ್. ಈ ರೀತಿಯಾದ ಪರ್ಫೆಕ್ಟ್ ನಿಮಗೆ ಆಪ್ರೇಟರ್ ಲೆವೆಲ್ಸ್ ಬೇಕು ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ತಾ ಇರಿ. ನಿಮಗೆ ಲೈವ್ ಟೂಲ್ ಏನಾದ್ರು ಯೂಸ್ ಮಾಡಬೇಕು ಅಂತಿದ್ರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.